ಹಾಯ್, ನಾನು ನಿಮ್ಮ ಮನೆ ಮಗಳು ಸವಿತಾ ಮಾತಾಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬು ಅಥವಾ ಕಮೆಂಟ್ಸು ಲೈಕ್ಸು ಮಾಡಿರಿ. ನಾನು ಕೂಡ ನಿಮ್ಮ ಕಮೆಂಟ್ಸ್ಗೆ ಒಳ್ಳೆ ರಿಪ್ಲೈ ಮಾಡ್ತೀನಿ. ನಿಮ್ಮದು ಏನೇ ಡೌಟ್ಸ್ ಇದ್ದರೂ ನನಗೆ ಕೇಳಿ ತಿಳ್ಕೊಳ್ಳಿ. ನಾನು ಇವತ್ತು ನಿಮಗೋಸ್ಕರ ಒಂದು ತಮ್ನೈಲ್ ಯಾವ ರೀತಿ ಮಾಡೋದು ಅಂಥೇಳಿ ಒಂದು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ತಮ್ನೈಲ್ ಮಾಡ್ಕೊಳ್ಳೋದಕ್ಕೆ ನಿಮಗಿದು ತುಂಬ ಹೆಲ್ಪ್ ಆಗ್ತಾ. ಇದು ನಿಮ್ಮ ವಿಡಿಯೋ ಯಾವುದಾದ್ರೂ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರಪ್ಪ ಅಂತಂದ್ರೆ ಆ ಯೂಟ್ಯೂಬ್ ವಿಡಿಯೋಕ್ಕೆ ನೀವು ತಮ್ನೈಲ್ ಏನಾದರೂ ಹಾಕಿದರೆ ನಿಮ್ಮ ತಮ್ನೈಲನ್ನು ಅವರು ನೋಡಿಕೊಂಡು ಇದು ತಮ್ನೈಲ್ ಚೆನ್ನಾಗಿ ಮಾಡಿದಾರಲ್ಲ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಏನಿರ್ಬೋದು ಇದರಲ್ಲಿ ಅಂತ ಹೇಳ್ತೀವಿ. ಕ್ಲಿಕ್ ಮಾಡಿ ನೋಡ್ತಾರೆ. ನಿಮಗೆ ವ್ಯೂಸ್ ಬರ್ತೈತಿ, ಅಲ್ಲಿ ವಾಚ್ ಟೈಮ್ ಕೂಡ ಬಂದೇ ಬರುತ್ತೆ. ವ್ಯೂಸ್ ಬಂದರೆ ನಿಮ್ಗೆ ವಾಚ್ ಟೈಮ್ ಬಂದೇ ಬರುತ್ತೆ ಅಲ್ಲಿ. ಅದಕ್ಕಾಗ್ಯಾರ ನೀವು ಏನೈತಿ ಈ ತಮ್ನೈಲ್ ವಿಡಿಯೋ ಮಾಡೋದನ್ನು ಕಲಿಬೇಕು. ನಾನು ನಿಮ್ಮ ಉತ್ತರ ಕರ್ನಾಟಕದ ಮಗಳ್ರಿ, ನನ್ನನ್ನು ಕೂಡ ಬೆಳೆಸ್ರಿ, ನಿಮ್ಮ ಮಗಳಂತ ತಿಳ್ಕೊಂಡು ನನ್ನನ್ನು ಕೂಡ ಉಳಿಸ್ರಿ ಅಂತೇಳಿ ಕೇಳ್ಕೊತೀನಿ. ನೀವು ಕೂಡ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ಸ್ ಮಾಡಿರಿ. ಅದೇ ರೀತಿ ಮತ್ತು ನಾನು ಕೂಡ ನಿಮ್ಗೆ ಒಳ್ಳೆ ವಾಪಸ್ ಕಮೆಂಟ್ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಇವತ್ತು ಆ ತಮ್ನೈಲ್ ಯಾವ ರೀತಿ ಮಾಡೋದು ಅಂತೇಳಿ ತಿಳ್ಕೊಂಡು ಬರೋನು ಬರಲಿ ನೋಡೋಣ. ಇವಾಗ ನಾವೀಗ ತಮ್ನೈಲನ್ನು ಮಾಡ್ಕೊಳ್ಳೋಣ. ತಮ್ನೈಲ್ ಮಾಡೋಕ್ಕಿಂತ ಮುಂಚೆ ನಮಗೆ ಇಲ್ಲಿ ಪಿಕ್ಸೇಬಲ್ ಆ್ಯಪ್ ಅಂತ ಒಂದು ಆ್ಯಪ್ ಬೇಕು. ಆ ಆ್ಯಪು ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಇವಾಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನನ್ನ ಕಡೆ ಪಿಕ್ಸೇಬಲ್ ಆ್ಯಪ್ ಇದೆ. ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಪಿಕ್ಸೇಬಲ್ ಆ್ಯಪ್ ಕ್ಲಿಕ್ ಮಾಡಿದ್ವಿ. ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ, ಇದನ್ನು ಹೋಗಿಸ್ಬೇಕು ನಾವು. ಇವಾಗ ಇಲ್ಲಿ ಡಸ್ಟ್ಬಿನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಹೋಗ್ಬಿಡ್ತು. ಇವಾಗ ಇದು ನಮಗೆ ತಮ್ನೈಲ್ ಬೇಕಾಗಿರೋ ಸೈಜ್ ಅಲ್ಲ, ನಮಗೊಂದು ತಮ್ನೈಲ್ಗೆ ಮಾಡ್ಕೊಳ್ಳೋದಕ್ಕೆ ಒಂದು ಸೈಜ್ ಬೇಕು. ಆ ಸೈಜನ್ನು ನಾವು ಇವಾಗ ತೊಗೊಳ್ಳೋಣ. ಇಲ್ಲಿ ಇಮೇಜ್ ಸೈಜ್ ಅಂತ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲ, ಇಲ್ಲಿ ಬಾಕ್ಸ್ ಮೇಲೆ ಮೊದಲನೇದಾಗಿ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ತೊಗೊಂಡು ನಮಗಿಲ್ಲಿ ಇಮೇಜ್ ಸೈಜ್ ಅಂತ ಇದೆ ನೋಡಿ, ಇದನ್ನು ತೊಗೊಳ್ಳೋಣ. ಇದಾದಮೇಲೆ ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಾದಮೇಲೆ ಇಲ್ಲಿ ಯೂಟ್ಯೂಬ್ ತಮ್ನೈಲ್ ಅಂತ ಬರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಕೆ ಕ್ಲಿಕ್ ಮಾಡಿದ್ರೆ ನಮಗೆ ಬಂತು ನೋಡಿ, ತಮ್ನೈಲ್ ಸೈಜು ಬಂತು. ಇವಾಗ ನಾವು ಇದಕ್ಕೆ ಒಂದು ಕಲರ್ ಕೊಡೋಣ. ಇಲ್ಲಿ ಕಲರ್ ಅಂತ ಆ್ಯಪ್ ಇದೆ ನೋಡಿ, ಈ ಕಲರ್ ಮೇಲೆ ಹೋಗ್ಬಿಟ್ಟು ಈ ಕೆಳಗಡೆ ಏನಿದೆಯಲ್ಲ ಇದು ಗ್ರೇಡಿನೆಂಟ್, ಇದು ಆದರೆ ಡಬಲ್ ಕಲರು, ಇದು ಮೇಲಿರೋದು ಕಲರ್ ಒಂದೇ. ಇವಾಗ ನಾವು ಅದಕ್ಕೊಂದು ಒಳ್ಳೆ ಕಲರನ್ನು ಕೊಡೋಣ. ನನಗೆ ಪಿಂಕ್ ತುಂಬ ಇಷ್ಟ, ಅದಕ್ಕೆ ನಾನು ಇವಾಗ ಪಿಂಕನ್ನು ಕೊಟ್ಟಿದ್ದೀನಿ. ಆಯಿತಾ? ಇವಾಗ ಇಲ್ಲಿ ಓಕೆ ಅಂತ ಮಾಡ್ಕೋಬೇಕು. ಓಕೆ ಆಯಿತಾ? ಅದಾದಮೇಲೆ ಇದಕ್ಕೊಂದು ನಾವು ಫೋಟೋ ಹಾಕೋಬೇಕು ನಮ್ಮದು. ಯಾವ ರೀತಿ ಫೋಟೋ ಹಾಕೊಳ್ಳೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಾರ್ಮ್ ಗ್ಯಾಲರಿ ಅಂತಿದೆ ನೋಡಿ, ಈ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೊಂದು ಇವಾಗ ಫೋಟೋ ಬರುತ್ತೆ. ಆಯಿತಾ? ನಾನು ಇವಾಗ ಇಲ್ಲಿ ಡಾಲ್ ಫೋಟೋ ಇದೆಯಲ್ಲ, ಈ ಡಾಲ್ ಫೋಟೋನೇ ಕ್ಲಿಕ್ ಮಾಡ್ಕೊತೀನಿ. ಮಾಡಿಕೊಂಡು ಇದು ನಮಗೆ ಒಂದು ಸೈಜ್ ಬೇಕು, ಅದನ್ನು ನಮಗೆ ಬೇಕಾದ ಸೈಜಲ್ಲಿ ಮಾಡ್ಕೊಳ್ಳೋಣ. ಇವಾಗ ಇಷ್ಟು ಸಾಕು ನಮಗೆ. ಇವಾಗ ಇಲ್ಲಿ ಓಕೆ ಅಂತ ಮಾಡೋಣ. ಓಕೆ ಅಂತ ಆಯಿತಾ? ಅದನ್ನು ಇವಾಗ ನಾವು ಚಿಕ್ಕದಾಗಿ ಮಾಡ್ಕೊಳ್ಳೋಣ. ಈ ರೀತಿ ಚಿಕ್ಕದಾಗಿ ಮಾಡ್ಕೋಬೇಕು. ಮಾಡಿಕೊಂಡು ನಾವು ಇಲ್ಲಿ ಇವಾಗ ಕೂಡಿಸೋಣ. ಆಯಿತಾ? ಅದು ಫಿಕ್ಸ್ ಆಯಿತು. ಇವಾಗ ಇದ್ರ ಸುತ್ತ ಒಂದು ಔಟ್ಲೈನ್ ಅಂತ ಬರುತ್ತೆ, ಅದು ವೈಟ್ ಕಲರ್ದು. ಅದು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ವೈಟ್ ಲೈನ್ ಹಾಕೋದು ಇದ್ರ ಸುತ್ತ ಅಂತ. ಮೊದಲು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಒಂದು ಸ್ಟ್ರೋಕ್ ಅಂತ ಆಪ್ಷನ್ಸ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೇನಿದೆಯಲ್ಲ ಎನೇಬಲ್ ಅಂತ, ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೈಟ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಆಯಿತು ನೋಡಿ, ಬಂತು ನಿಮ್ಮದು ವೈಟ್ ಲೈನ್ ಸುತ್ತ ಬಂತಲ್ವ? ಹಾಂ. ಇವಾಗ ನೋಡಿ ಇಲ್ಲಿ ನಾವು ಬರ್ಕೋಬೇಕು. ನಾವು ಯಾವ ರೀತಿ ವಿಡಿಯೋನ ಮಾಡ್ತಾಯಿದ್ದೀವೋ ಅದ್ರ ಬಗ್ಗೆ ನಾವು ಇಲ್ಲಿ ಬರ್ಕೋಬೇಕು. ನಾನು ಇವಾಗ ತಮ್ನೈಲ್ ಮಾಡ್ತಾಯಿದ್ದೀನಿ ಅಲ್ವಾ, ತಮ್ನೈಲ್ ಬಗ್ಗೆನೇ ಬರ್ಕೋತೀನಿ ನೋಡಿ. ಇಲ್ಲೇನು ಪ್ಲಸ್ ಅಂತ ಕ್ಲಿಕ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಆಮೇಲೆ ಇಲ್ಲಿ ಟೆಕ್ಸ್ಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ನೊಂದು ಪೆನ್ಸಿಲ್ ಬರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಇದು ನೆಕ್ಸ್ಟ್ ಅಂತ ಇರೋದನ್ನು ತೆಗೆದುಬಿಡೋಣ. ತೆಗೆದಾದ್ಮೇಲೆ ಇವಾಗ ಇಲ್ಲಿ
ನಾವು ಹೌ ಟು ಮೇಕ್ ಥಂಬ್ನೈಲ್ ಅಂತ ಬರಿಬೇಕು ನೋಡಿ. ಇವಾಗ ನಾನು ಮಾಡ್ತೀನಿ. ಹೌ ಟು ಮೇಕ್ thumbnail. How to make thumbnail. thumbnail ಬಂತಾ? ಇವಾಗ ಇದನ್ನು ನಾವು ಓಕೆ ಮಾಡ್ಕೊಳ್ಳೋಣ. ಓಕೆ ಆದಮೇಲೆ ಇಲ್ಲಿ ಬಂತು ನೋಡಿ. ಇಲ್ಲಿ ನಮ್ಗೆ ಇಲ್ಲಿ ಬೇಕಾದರೆ ಇಲ್ಲಿ ಬೇಕಾದರೆ ಇಲ್ಲಿ ಬೇಕೋ ಅಲ್ಲಿ ಇದನ್ನು ಇಲ್ಲೊಂದು ಸ್ವಲ್ಪ ತೆಳಕ್ಕೆ ಕೂಡಿಸ್ಕೊಂಡು ಇದನ್ನು ಈ ರೀತಿ ಕೂಡಿಸ್ಕೊಳ್ಳೋಣ. ಇಲ್ಲಿ ಕೂಡಿಸ್ಕೊಳ್ಳೋಣ. ಆಯಿತಾ? ಕೂಡಿಸ್ಕೊಂಡಾದ್ಮೇಲೆ ಇವಾಗ ನಮ್ಗೆ ಮತ್ತೆ ಏನಾದರೂ ಬೇಕು ಅಂತ ನಾನು ಏನಾದರೂ ಬರಿಬೇಕು ಅಂತಂದರೆ ಮತ್ತೆ ಪ್ಲಸ್ ಮೇಲೆ ಹೋಗಿ ಟೆಕ್ಸ್ಟ್ ಮೇಲೆ ಹೋಗಿ ಪೆನ್ಸಿಲ್ ಮೇಲೆ ಹೋಗಿ ಮತ್ತೆ ಪೆನ್ಸಿಲ್ ಮೇಲೆ ಹೋಗಿ ಇಲ್ಲೇನಿದೆಯಲ್ಲ ಮತ್ತೆ ಇದು ಟೆಕ್ಸ್ಟ್ ಅಂತೇನಿದೆಯಲ್ಲ ಇದನ್ನು ತೆಗೆದುಬಿಟ್ಟು ಇಲ್ಲಿ ಇವಾಗ ಬರ್ಕೊಳ್ಳೋಣ. ಏನಂತ? ಸಂಪೂರ್ಣ ಮಾಹಿತಿ. ಕ್ಲಿಕ್ ಆಗಲಿಲ್ಲ ಅದು. ಸಂಪೂರ್ಣ ಮಾಹಿತಿ. ಇದು ನೋಡಿ ಇಲ್ಲಿ ಮೈಕ್ ಮೇಲೆ ಒದರಿದ್ರೆ ಆಯಿತು, ಅದು ತಾನಾಗೆ ಬರುತ್ತೆ. ಸಂಪೂರ್ಣ ಮಾಹಿತಿ ಇಲ್ಲಿ ಬಂತು ನೋಡಿ. ಇದನ್ನು ಈ ರೀತಿ ಇಲ್ಲೊಂದು ಕಡೆ ಕೂಡಿಸ್ಕೊಂಡು ಬಿಡೋಣ. ಆಯಿತಾ? ಇವಾಗ ಇಲ್ಲಿಂದ ಇಲ್ಲಿಗೆ ನಮಗೆ ಬಾಣದ್ದು ಚಿಹ್ನೆ ಏನಾದರೂ ಬೇಕು ಅಂದರೆ ಇಲ್ಲಿದೆ ನೋಡಿ. ಇವಾಗ ಇದನ್ನು ಕೂಡಿಸ್ಕೊಂಡ್ವಿ. ಇಲ್ಲಿದೆ ನೋಡಿ. ಇದು ಯಾವ ಥರ ಬೇಕೋ ಆ ಥರ ತಿರುಗುತ್ತೆ. ಸಣ್ಣದು ಬೇಕಂದರೆ ಸಣ್ಣದು ಕೂಡ ಆಗುತ್ತೆ. ಆಯ್ತಲ್ವಾ? ಅದಾದಮೇಲೆ ಇಲ್ಲಿ ಇದನ್ನು ಓಕೆ ಅಂತ ಒತ್ತಬೇಕು. ಸರಿ ಆಯಿತು. ಇವಾಗ ಈ ಅಕ್ಷರಕ್ಕೆ ನಾವು ಕಲರ್ ಕೊಡಿಸ್ಕೋಬೇಕು ಅಂತಂದರೆ ಇವಾಗ ಇಲ್ಲಿ ಕಲರ್ ಮೇಲೆ ಹೋಗೋಣ. ಅದಕ್ಕೆ ಹಿಂದ್ಗಡೆ ನಾವು ಏನಾದರೂ ಬ್ಯಾಕ್ಗ್ರೌಂಡ್ ಕೊಡೋಣ. ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮಾಡೋಣ. ಇವಾಗ ಅಲ್ಲಿ ಬ್ಲ್ಯಾಕ್ ಕಲರ್ ಬಂತು. ಬೇಡ ಅಂದರೆ ಬೇರೆ ಕಲರ್ ಕೂಡ ಬರುತ್ತೆ. ಅಲ್ಲಿ ನಾವು ಬ್ಲ್ಯಾಕ್ ಇಟ್ಕೊಳ್ಳೋಣ. ಇವಾಗ ಇದನ್ನು ಈ ರೀತಿ ಹೇಳ್ಕೊಂಡ್ರೆ ಹೀಗೆ ಬರುತ್ತೆ ನೋಡಿ. ಈ ಥರ ಬರುತ್ತೆ. ಅದಾದಮೇಲೆ ಅದನ್ನು ಓಕೆ ಮಾಡ್ಕೊಳ್ಳೋಣ ಅಲ್ವಾ? ಇವಾಗ ಇಲ್ಲಿ ಕೂಡ ನಾವು ಇವಾಗ ಬ್ಯಾಕ್ಗ್ರೌಂಡನ್ನು ತಗೊಳ್ಳೋಣ. ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತಿದೆ ನೋಡಿ. ಇದು ಕೂಡ ಎನೇಬಲ್ ಮಾಡ್ಕೊಳ್ಳೋಣ. ಇವಾಗ ಅಲ್ಲಿ ಕೂಡ ಏನಾಯಿತು, ಬ್ಲ್ಯಾಕು ಬಂತು. ಇವಾಗ ಬೇಕಾದರೆ ಈ ಥರ ಹೇಳ್ಕೋಬೋದು. ಇವಾಗ ಬಂತು ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ? ಇಲ್ಲಿ ನಾವು ಬೇಕಾದರೆ ಇನ್ನೊಂದು ಕಾಫಿ ತಗೊಳ್ಳೋಣ. ಇವಾಗ ನೋಡಿ ಇಲ್ಲಿ ಕಾಫಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಫಿ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಇನ್ನೊಂದು ಕಾಫಿ ಬಂತು. ಇದನ್ನು ಈ ಥರ ಇಲ್ಲಿ ಕೂಡಿಸ್ಕೊಳ್ಳೋಣ. ಇಲ್ಲಿ ಈ ಥರ ಕೂಡಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ? ಇವಾಗ ಇದನ್ನು ನಾವು ಮಾಡಿದ್ದಾಯ್ತು ಅಲ್ವಾ? ಇವಾಗ ಓಕೆ ಅಂತ ಕೊಟ್ಬಿಡೋಣ. ಇಲ್ಲಿ ನೋಡಿ ಇಲ್ಲಿದೆಲ್ಲ ರಿಕವರ್ ಎಕ್ಸ್ಪೋರ್ಟ್ ಇಮೇಜ್ ಅಂತ ಇದೆ ನೋಡಿ. ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಮಾಡಿದ್ರೆ